ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ರಾಮದುರ್ಗದಲ್ಲಿರುವಂತಹ ರಾಮದುರ್ಗದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಇದೊಂದು ಸುಂದರವಾದಂತಹ ದೇವಸ್ಥಾನ. ಇಲ್ಲಿ ಗಾರ್ಡನ್ ಕೂಡ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೀರಿನ ಒಂದು ವ್ಯವಸ್ಥೆಯೂ ಇದೆ. ರಾಮದುರ್ಗದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇನ್ನೂ ಕೆಲವೊಂದಿಷ್ಟು ಕೆಲಸಗಳು ನಡೀತಾ ಇವೆ. ಆದರೆ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ದರ್ಶನ ಪಡೆದು, ಆಮೇಲೆ ಪ್ರವಾಸಿಗರು ಸಹಿತ ಇಲ್ಲಿ ದಿನಕ್ಕೆ ಒಂದು 100 ಸಂಖ್ಯೆಯಲ್ಲಿ ಬರ್ತಾರೆ. ನೋಡ್ತಿರ್ಬೋದು, ಬೃಹದಾಕಾರದ ಶಿವನ ಮೂರ್ತಿ ಇದೆ. ಎದುರಿಗೇನೆ ನಂದಿ ವಿಗ್ರಹ ಕೂಡ ಇದೆ. ದೇವಸ್ಥಾನದ ಒಳಭಾಗದಲ್ಲಿ ನೋಡೋದಾದರೆ ಸುಂದರವಾದಂತಹ ಈಶ್ವರ ಮೂರ್ತಿ ಹಾಗೂ ನಂದಿಯ ಮೂರ್ತಿ ಇದೆ. ಅರ್ಧನಾರೀಶ್ವರರ ಮೂರ್ತಿ, ಗೋಕರ್ಣ ಮಹಿಮೆ, ಕಾಮದಹನ, ಭಗೀರಥನ ಕತೆ, ಗಣೇಶನ ತ್ರಿಲೋಕ ದರ್ಶನ, ತ್ರಿಪುರಾಂತಕನ ಸಂಹಾರ, ಶಿವ ತಾಂಡವ ನೃತ್ಯ, ಹೀಗೆ ಸುಂದರ ಶಾಂತತೆ ಇರುವಂತಹ ದೇವಾಲಯ ಇದು. ಯಾಕಂದರೆ ಇಲ್ಲಿ ಅಷ್ಟು ಶಾಂತತೆ ಹಾಗೂ ತಂಪಿನ ವಾತಾವರಣ ದೇವಸ್ಥಾನದ ಒಳಗಡೆ ಇದೆ. ರಾಮದುರ್ಗದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಬೆಟ್ಟದ ಮೇಲೆ ಸುಂದರವಾದಂತಹ ಒಂದು ಗಾರ್ಡನ್ ಇದೆ. ಯಾವಾಗಲಾದರೂ ರಾಮದುರ್ಗಕ್ಕೆ ಬಂದಾಗ ಇಲ್ಲಿ ನೀವು ಭೇಟಿ ನೀಡಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ವೀಕೆಂಡಲ್ಲೆಲ್ಲ ಸುಮಾರು ಜನ ಇಲ್ಲಿ ಬರ್ತಾರೆ. ಸೊ ನಾವು ನಮ್ಮೂರಿಂದ ಗುಳೇದಗುಡ್ದಿಂದ ಹೋಗಿದ್ವಿ. ಸುಮಾರು ಒಂದು 72 ಕಿಲೋಮೀಟರ್ ಆಗುತ್ತೆ. ಸೊ ಹಾಗೆ ಸಂಡೇ ದಿನ ನಾವು ಹೋಗಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ರಾಮಾಯಣದ ಕೆಲವೊಂದಿಷ್ಟು ಕಥೆಗಳನ್ನು ಇಲ್ಲಿ ಅವರು ಒಂದು ಮೂರ್ತಿಗಳ ಮೂಲಕ ಇಲ್ಲಿ ಬಿಂಬಿಸಿದ್ದಾರೆ. ಎಷ್ಟು ಸುಂದರವಾದಂತಹ ದೇವಸ್ಥಾನ ಅಂದರೆ ಅಷ್ಟು ಸುಂದರವಾದ ದೇವಸ್ಥಾನ. ದೇವಸ್ಥಾನದ ಮೇಲ್ಗಡೆ ಬೃಹದಾಕಾರದ ಒಂದು ಶಿವನ ಮೂರ್ತಿ ಇದೆ. ಮೊದಲೇ ನೀವು ನೋಡಿದ್ರಿ ಎಷ್ಟು ಸುಂದರವಾದಂತಹ ದೇವಸ್ಥಾನ ಅದು. ಮೂರ್ತಿ ಶಿವನ ದೇವಸ್ಥಾನ ಅಷ್ಟು ಚೆನ್ನಾಗಿದೆ. ಹಾಗೆ ಶಿವನ ಎದುರುಗಡೆ ಒಂದು ನಂದಿ ವಿಗ್ರಹ ಇದೆ. ಅದು ಸಹಿತ ಬೃಹದಾಕಾರ ಇದೆ. ಅದು ಕೂಡ ಅಷ್ಟು ಚೆನ್ನಾಗಿಯೇ ಇದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಗಂಟೆ ಆಗಿರ್ಬೋದು, ಆಮೇಲೆ ಅದರ ಒಂದು ಕೋಡ್ ಆಗಿರ್ಬೋದು, ಪ್ರತಿಯೊಂದು ಸುಂದರವಾಗಿಯೇ ಅದನ್ನು ಮಾಡಿದ್ದಾರೆ. ಆಮೇಲೆ ಪರಿಸರ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆಮೇಲೆ ಫೋಟೋಶೂಟ್ಗಳನ್ನು ಮಾಡ್ಕೊತಾರೆ. ಅಷ್ಟು ಚೆನ್ನಾಗಿದೆ ಶಿವನ ಮೂರ್ತಿ ಕೂಡ. ಸೊ ನೀವೇನಾದರೂ ರಾಮದುರ್ಗಕ್ಕೆ ಬಂದಾಗ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸೊ ತಪ್ಪದೆ ಭೇಟಿ ನೀಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.